ಕೆರೆ ವೀಕ್ಷಣೆ ಮಾಡಿದ ಶಾಸಕ ಟಿಬಿ ಜಯಚಂದ್ರ. ಶೀಘ್ರದಲ್ಲಿಯೇ ಮೊದಲೂರು ಕೆರೆಗೆ ಹರಿಯಲಿದೆ ಹೇಮಾವತಿ ನೀರು. ಶಿರಾ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಾಗೋಡು ಕೆರೆ ತುಂಬಿದ್ದ ಹಿನ್ನೆಲೆಯಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರು ಸ್ಥಳೀಯ ಮುಖಂಡರ, ಗ್ರಾಮಸ್ಥರು ಸೇರಿದಂತೆ ಕಾರ್ಯಕರ್ತರ ಜೊತೆಗೂಡಿ ಕೆರೆ ವೀಕ್ಷಣೆಯನ್ನ ಮಾಡಿದ್ರು. ಇನ್ನು ಕೆರೆ ವೀಕ್ಷಣೆ ಬಳಿಕ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಕಳೆದ 3 ತಿಂಗಳಿನಿಂದ ತಾಲೂಕಿಗೆ ಸತತವಾಗಿ ಹೇಮಾವತಿ ನೀರು ಹರಿದು ಬರ್ತಾ ಇದೆ. ತಾಲೂಕಿನಲ್ಲಿ ಈ ಬಾರಿ ಮಳೆ ಬಾರದಿದ್ರೂ ಹೇಮಾವತಿ ನೀರಿನಿಂದ ಶಿರಾ, ದೊಡ್ಡಕೆರೆ ಹಾಗೂ ಕಳ್ಳಂಬೆಳ್ಳ ಕೆರೆಗಳು ಭರ್ತಿಯಾಗಿದೆ. ಅಲ್ಲದೆ ಇತಿಹಾಸ ಪ್ರಸಿದ್ಧ ಮಾಗೋಡು ಕಂಬದ ರಂಗನಾಥ ಸ್ವಾಮಿ ಇದ್ದು, ಇಲ್ಲಿ ಜಾತ್ರೆಯು ನಡೆಯಬೇಕಾದ್ರೆ ನೀರು ಅತ್ಯವಶ್ಯಕ. ಇಲ್ಲಿಗೆ ರಾಜ್ಯಾದ್ಯಂತ ಜನರು ಬರ್ತಾರೆ. ಅವರು ಬಂದಾಗ ಕೆರೆ ಖಾಲಿ ಇರಬಾರದು ಅಂತ ಹೇಳಿ ಕೆರೆ ತುಂಬಿಸಲಾಗಿದೆ. ಇದಾದ ಮೇಲೆ ಮೊದಲೂರು ಕೆರೆಗೆ ನೀರನ್ನ ಬಿಡಲಾಗುತ್ತೆ ಎಂದಿದ್ದಾರೆ. ಇವತ್ತು ನಾನು ಹೇಮಾವತಿ ನೀರು ಕಳೆದ 3 ತಿಂಗಳಿಂದಲೂ ಕೂಡ ಸತತವಾಗಿ ಶಿರಾ ತಾಲೂಕಿನಲ್ಲಿ ಹರಿದು ಬರ್ತಾ ಇದೆ. ಅಷ್ಟೇ ಸರಿಸಮಾನವಾಗಿ ನಾವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಮಳೆ ಬರಲಿಲ್ಲ. ಮಳೆ ಬರದೇ ಇದ್ದಾಗ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಆತಂಕ ಮನೆ ಮಾಡಿತ್ತು. ಎಲ್ಲೋ ಒಂದು ಕಡೆಗೆ ದೇವರ ಆಶೀರ್ವಾದ, ಹೇಮಾವತಿ ನೀರು ಬರಲಾಗಿ ಇವತ್ತು ಎಲ್ಲ ಕೆರೆಗಳು ಕೂಡ ತುಂಬ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ. ನಂದು ಒಂದು ಭಾಳ ಮುಖ್ಯವಾಗಿ ನಾನು ಗುರಿ ಇರ್ತಿದ್ದೆ ಯಾವಾಗಲೂ ಕೂಡ ಮಾಗೋಡು ಕೆರೆ, ಮಾಗೋಡು ರಂಗನಾಥ ಸ್ವಾಮಿ ಇಲ್ಲಿ ಈ ಕಾರ್ಯ ನಡಿಬೇಕಾದಾಗ ಇಲ್ಲಿ ನೀರು ಭಾಳ ಮುಖ್ಯ, ಕೆರೆ ತುಂಬತಕ್ಕಂಥದ್ದು ಭಾಳ ಮುಖ್ಯ. ಈ ದೇವರಿಗೆ ರಾಜ್ಯಾದ್ಯಂತ ಜನ ಬರ್ತಾರೆ. ಬಂದಾಗ ಎಲ್ಲೋ ಒಂದು ಕಡೆಗೆ ಕೆರೆ ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆರೆ ತುಂಬಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ತುಂಬಿಸಿದ್ದೀವಿ. ಕೆರೆ ಇನ್ನೊಂದು ಇಂಚಿದೆ ಕೂಡಿ ಹೋಗೋದಕ್ಕೆ. ಅದು ನೋಡಿ ಸಂತೋಷ ಆಯಿತು. ಇದಾದ ತಕ್ಷಣ ಮೊದಲೂರು ಕೆರೆಗೆ ತುಂಬಿಸುವಂಥ ಕೆಲಸವನ್ನು ಮೊದಲನೇದಾಗಿ ಮಾಡ್ತೀವಿ. ಇನ್ನು ಹೆಚ್ಚು ಕಮ್ಮಿ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಎಲ್ಲ ಕೆರೆಗಳು ಕೂಡ ತುಂಬುವಂಥ ಕೆಲಸ ಆಗಿದೆ. ಮೊದಲು ಇದಾದ ಮೇಲೆ ಮೊದಲೂರು ಕೆರೆಗೆ ನೀರು ಬಿಟ್ಟು ತದನಂತರ ಬೇರೆ ಕೆರೆಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ವೇಳೆ ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಂಜು ಪ್ರಸಾದ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.